ಓಂ ಗಣನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮಭಿತ್ರವತ್ ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂಧ ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಸೃಷ್ಟಿ, ಸ್ಥಿತಿ, ಲಯ, ಇವು ಮೂರೇ ನಾವು ಸಾಮಾನ್ಯ ಕೇಳಿರೋದು. ಆದರೆ ಇನ್ನು ಮುಂದಕ್ಕಿದೆ ವೇದ ಪ್ರಕಾರದಲ್ಲಿ. ಯಾರಾದರೂ ಹೇಳ್ತೀರಾ? ಇದು 5 ವಿಭಾಗಗಳಿವೆ. ಸೃಷ್ಟಿ, ಸ್ಥಿತಿ, ಲಯ, ಇದು ಮೂರೇ ಚಕ್ರ ಅಲ್ಲ. ಇದಕ್ಕೆ ಸಂಬಂಧಿಸಿದಂಥ ಇನ್ನೂ 2 ವಿಚಾರಗಳು, ಒಟ್ಟು ಪಂಚ. ಯಾರಾದರೂ ಹೇಳ್ತೀರಾ ಇನ್ನು ಉಳಿದ 2 ಯಾವುದು ಅಂತಂತ? ಇನ್ನು ಉಳಿದ 2 ತಿರೋಧಾನ ಮತ್ತೆ ಅನುಗ್ರಹ. ತಿರೋಧಾನ ಮತ್ತೆ ಅನುಗ್ರಹ. ಇದು ಯಾಕೆ ಈ ವಿಚಾರ ತಗೊಂಡೆ ಅಂತಂದ್ರೆ, ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಶಿವ ಲಯಕರ್ತ. ಆದರೆ ಇವರ 3 ಜನದ ಜೊತೆ ಸ್ತ್ರೀ ದೇವತೆಗಳಿದ್ದಾರೆ. ಬ್ರಹ್ಮನ ಜೊತೆ ಸರಸ್ವತಿ, ವಿಷ್ಣುವಿನ ಜೊತೆ ಲಕ್ಷ್ಮಿ, ಶಿವನ ಜೊತೆ ಪಾರ್ವತಿ. ಅವರ ಜೊತೆಯಲ್ಲೇ ಕೆಲಸ ಮಾಡುವುದರಿಂದ ಸೃಷ್ಟಿ, ಸ್ಥಿತಿ, ಲಯ ಇವು ಮೂರಲ್ಲೇ ಈ 3 ಜನಕ್ಕೂ ಕೆಲಸ ಇರಬೇಕಲ್ವೇ? ಇದೆ ಅಂತಿರೋ ಇಲ್ಲ ಅಂತಿರೋ ಹೇಳಿ. ಇವರು ತಮ್ಮ ಗಂಡಂದಿರ ಅಂದ್ರೆ ಪುರಾಣದ ಪ್ರಕಾರ, ನಮ್ಮ ಮಾನವನ ಸಂಬಂಧಗಳ ಪ್ರಕಾರ ಗಂಡ ಹೆಂಡತಿ ಅಂತ ನಾವು ಕರ್ಕೋತೀವಿ. ಇರಲಿ, ಅದು ಏನು ತಪ್ಪಲ್ಲ, ಅದು ವಿರೋಧಾಭಾಸ ಅಲ್ಲ. ಬ್ರಹ್ಮನ ಪತ್ನಿ ಸರಸ್ವತಿ, ವಿಷ್ಣುವಿನ ಪತ್ನಿ ಲಕ್ಷ್ಮಿ, ಶಿವನ ಪತ್ನಿ ಪಾರ್ವತಿ. ನಮ್ಮಲ್ಲಿ ಒಂದು ಪ್ರಚಲಿತದಲ್ಲಿದೆ. ಏನು? ಬೆಳಗ್ಗೆ ಎದ್ದೇಟ್ಕೆನೆ ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರ ದರ್ಶನಂ. ನೀವೆಲ್ಲ ಕೇಳಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಬೆಳಗ್ಗೆ ಎದ್ದು ಪ್ರಪ್ರಥಮವಾಗಿ ಕಣ್ಣು ಬಿಡೋದಕ್ಕೆ ಮುಂಚೆ ಈ 3 ಜನ ಸ್ತ್ರೀ ಶಕ್ತಿ ದೇವತೆಗಳು, ತಾಯಿಯ ಸುರಭಿಗಳನ್ನು ನಾವು ನೆನಪಿಸಿಕೊಂಡು, ಕೈಗಳಲ್ಲಿ ಅದನ್ನು ನಿರೂಪಿಸಿಕೊಂಡು, ನಾವು ನಮ್ಮ ಕಣ್ಣುಗಳಿಗೆ ಒತ್ತಿಕೊಂಡು, ನಂತರ ನಾವು ಅವತ್ತಿನ ಕೆಲಸಗಳನ್ನು ಆರಂಭ ಮಾಡಬೇಕು. ಇದು ಒಂದು ಅಭ್ಯಾಸದಲ್ಲಿರುವಂತಹದ್ದು. ನಾವು ಸಾಮಾನ್ಯ ಉಪನ್ಯಾಸಗಳಲ್ಲಿ ಅಥವಾ ಮತ್ಯಾವುದೇ ಒಂದು ಕಥೆ ಪುರಾಣಗಳಲ್ಲಿ ನಾವೆಲ್ಲ ಸೃಷ್ಟಿ, ಸ್ಥಿತಿ, ಲಯಗಳನ್ನು ಕೇಳಿದ್ದೇವೆ. ಆದರೆ ತಿರೋಧಾನ ಮತ್ತೆ ಅನುಗ್ರಹ, ಈ 2 ವಿಚಾರಗಳನ್ನು ನಾವು ತಗೊಂಡಿಲ್ಲ. ಸಾಮಾನ್ಯ ಇದ್ರ ಬಗ್ಗೆ ನಾವು ಕೇಳ್ಪಡೋದಿಲ್ಲ. ಇದ್ರ ಜೊತೆಗೆ ಇನ್ನು 2 ವಿಚಾರಗಳು, 3 ವಿಚಾರಗಳಿವೆ. ನಿಯಮ, ಯಮ ಮತ್ತೆ ಚಿತ್ರಗುಪ್ತ. ಇದೆಲ್ಲ ಏನಾಗಿದೆ ಅಂದರೆ, ಸಿನಿಮಾಗಳಲ್ಲಿ, ಕಥೆಗಳಲ್ಲಿ, ಯಕ್ಷಗಾನದಲ್ಲಿ, ನಾಟಕದಲ್ಲಿ ಇದನ್ನ ನಾವು ಯಾವ್ಯಾವುದೋ ರೀತಿಯಲ್ಲಿ ತಿಳ್ಕೊಂಬಿಟ್ಟು
ಅದ್ರ ಬಗ್ಗೆ ಹಲವಾರು ಕಥೆಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಅಭಿಪ್ರಾಯಗಳನ್ನು ನಾವು ಏನೇನೋ ತಿಳ್ಕೊಂಡಿದ್ವಿ. ಹಾಗಲ್ಲ, ಇವತ್ತು ಇವಳನ್ನೆಲ್ಲ ಅಂದರೆ ನಾವು ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಈ 3 ಜನರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಈಗ ನಾನು ಏನೇನೆಲ್ಲ ಹೇಳಿದೆ, ಚಿತ್ರಗುಪ್ತ, ಯಮ, ನಿಯಮ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಹಾಗೂ ಅನುಗ್ರಹ, ಇಷ್ಟನ್ನ ನಾವು ತಿಳ್ಕೊಂಡ್ರೆ ನಮಗೆ ಈ 3 ತಾಯಿಯಂದಿರ ವಿಚಾರಗಳು ಅರ್ಥವಾಗ್ತವೆ. ನಾವು ಜೀವಿಸಿದ್ದಾಗ ಏನಾಗ್ತದೆ, ನಾವು ಮಾಡುವ ಕೆಲಸಗಳಲ್ಲಿ ಒಂದು ಹಿಡನ್ ಅಜೆಂಡಾ ಇರ್ತದೆ. ಅದು ಹೊರ ಪ್ರಪಂಚಕ್ಕೆ ಯಾರಿಗೂ ತಿಳಿಯೋಕ್ಕೆ ಆಗೋದಿಲ್ಲ. ಅವರವ್ರದ್ದು ಅವರವ್ರಿಗೆ ಗೊತ್ತು. ಅಂದರೆ ನನ್ನ ಮನಸ್ಸಿನ ಸಾಕ್ಷ್ಯಕ್ಕೆ ಅದಕ್ಕೆ ಮಾತ್ರ ಗೊತ್ತು. ನಾನು ಏನೇ ಮಾಡಿದರೂ, ಏನೆಲ್ಲ ಮಾಡಿದ್ದೇನೆ, ಏನೆಲ್ಲ ಮಾಡುತ್ತಿದ್ದೇನೆ, ಏನೆಲ್ಲ ಮಾಡುತ್ತೇನೆ, ಅದರ ಹಿಂದಿರುವ ನೈಜ ಉದ್ದೇಶವೇನು. ಇದೊಂದು ಬಹಳ ಗುಪ್ತವಾಗಿರುವಂತಹ ಸಮಾಚಾರ, ಬಹಳ ಗುಪ್ತವಾಗಿರುವಂಥ ಸಮಾಚಾರ. ಇದು ಅವರವರಿಗೆ ಗೊತ್ತಿರುವಂಥದ್ದು. ಜೊತೆಗೆ ನಮಗೆಲ್ಲ ಏನಿದೆ, ಈಗ ನಾನು ಪ್ರತಿ ಜೀವಿಗಳ ಬಗ್ಗೆ ಇವೆಲ್ಲ ಸಂಬಂಧಿಸಿದೆ ಪ್ರತಿ ಜೀವಿಗೂ. ಆದರೆ ಈಗ ನಾವು ಮನುಷ್ಯನ ಸಂಬಂಧದಲ್ಲಿ ಮಾತ್ರ ತಿಳ್ಕೊಳ್ಳೋಣ. ಯಾಕಂದರೆ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ನಮ್ಮ ಸಂಬಂಧದಲ್ಲಿ, ಮತ್ತು ಯಾಕೆಂದರೆ ನಾವು ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗಬೇಕಾಗಿದೆ. ಹಾಗಾಗಿ ಲೋಕೋ ವಿಭಿನ್ನ ರುಚಿ, ಲೋಕದಲ್ಲಿ ಲೋಕ ಅಂದ್ರೇ ಭಿನ್ನ. 84 ಲಕ್ಷ ಯೋನಿಗಳಿವೆ, ಜನ್ಮಗಳಿವೆ, ಜಂತುಗಳಿವೆ. ಸ್ವೇದಜ, ಅಂಡಜ, ಉದ್ಭಿಜ, ಯೋನಿಜ ಅಂತೆಲ್ಲ ರೀತಿ ನೀತಿಗಳಿವೆ. ಹಾಗಾಗಿ ಏನಾಗ್ತದೆ, ನಾವು ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಕೇವಲ ಮನುಷ್ಯ ಸಂಬಂಧದ ಬಗ್ಗೆ ಮಾತಾಡೋಣ. ನಮಗೆ ಬಾಹ್ಯದಲ್ಲಿ ಒಂದು ರೀತಿಯಾದ ಮಿತಿ ಇದೆ, ಅಂತರಂಗದಲ್ಲಿ ಒಂದು ರೀತಿಯಾದ ಮಿತಿಗಳಿವೆ. ಈ ವಿಶ್ವದಲ್ಲಿರುವಂತಹ ಋತ ಅಂದರೆ ವಿಶ್ವಕ್ರಮ, ಅದು ನಮಗೆಲ್ಲ ಮಿತಿಗಳನ್ನು ಹಾಕಿದೆ. ಪ್ರತಿಯೊ ಯಾರೂ ಮಿತಿ ಮೀರಿಕ್ಕೆ ಸಾಧ್ಯವಿಲ್ಲ. ಈಗ ವಿಷ್ಣು ಬ್ರಹ್ಮನ ಕೆಲಸ ಮಾಡಲಿಕ್ಕಾಗಲ್ಲ, ಒಬ್ಬ ದೇವತೆ ಕೆಲಸ ಮತ್ತೊಬ್ಬ ಮಾಡಲಿಕ್ಕಾಗಲ್ಲ. ಅಲ್ಲೂ ಕೂಡ ಇತಿಮಿತಿಗಳಿವೆ. ಅಂದರೆ ಜಗತ್ತಿನಲ್ಲಿ ಯಾವುದು ಮಿತಿಗೆ ಒಳಪಡ್ತದೆ ಅದು ಮಾತ್ರ ವ್ಯಕ್ತವಾಗ್ತದೆ. ಇದು ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ನಾವುಗಳು ಕೂಡ ಮಿತಿಯಲ್ಲೇ ಇರುವಂಥದ್ದು ನಮ್ಮ ಮಗಳ ಬದುಕು. ಬಾಹ್ಯಗಳಲ್ಲಿ ಒಂದು ಮಿತಿ ಇದೆ, ಅದಕ್ಕೆ ನಿಯಮ ಅಂತ ಕರೀತಾರೆ. ಅಂತರಂಗದಲ್ಲಿ ಮಿತಿಗಳಿದೆ, ಅದಕ್ಕೆ ಯಮ ಅಂತ ಕರೀತಾರೆ. ಈ ಬಾಹ್ಯ ಮತ್ತು ಅಂತರಂಗಗಳ ಬಾಹ್ಯದ ಇತಿಮಿತಿಗಳನ್ನು ಪೊಲೀಸಿಂಗ್ ಮಾಡೋದಕ್ಕೆ ಸರ್ಕಾರ ಇದೆ, ವ್ಯವಸ್ಥೆ ಇದೆ, ಸಾಮಾಜಿಕ ವ್ಯವಸ್ಥೆ ಇದೆ. ಅಂದರೆ ಅದಕ್ಕೆ ಬೇರೆ ರೀತಿಯಾದ ಮಾನಿಟ್ರಿಂಗ್ ಇದೆ. ಆದರೆ ಅಂತರಂಗದ ಮಿತಿಯನ್ನು ದಾಟಿದವರಿಗೇನು, ದಾಟದವರಿಗೇನು, ಅದಕ್ಕೆ ಸಾಮಾನ್ಯ ಪುರಾಣಗಳಲ್ಲಿ ನಾವು ಅಂತರಂಗದ ಮಿತಿಯಲ್ಲೇ ಬದುಕಿದವನಿಗೆ ಸ್ವರ್ಗ, ಅಂತರಂಗದ ಮಿತಿಯನ್ನು ದಾಟಿದವನಿಗೆ ನರಕ ಅಂತ ನಾವು ಸಾಮಾನ್ಯವಾಗಿ ಕಥೆಗಳಲ್ಲಿ ತಿಳ್ಕೊಂಡಿದ್ದೇವೆ. ವಿಶೇಷವಾಗಿ ಗರುಡ ಪುರಾಣ ಈ ಥರ ವಿಚಾರಗಳಲ್ಲಿ ಈ ಅಂತರಂಗದ ಮಿತಿ, ಬಾಹ್ಯದ ಮಿತಿ, ಇವುಗಳ ಮಿತಿ ಒಳಗಡೆ ಇದ್ದರೆ ಪುಣ್ಯ, ಮಿತಿಯನ್ನು ದಾಟಿದರೆ ಪಾಪ. ಪಾಪ ಪುಣ್ಯಗಳ ಲೆಕ್ಕಾಚಾರ ಈ ರೀತಿ ಇದೆ. ಮಿತಿಯ ಒಳಗಡೆ ಇದ್ದರೆ ಪುಣ್ಯ, ಮಿತಿ ಆಚೆ ಹೋದರೆ ಪಾಪ. ಇದೇ ಚಿತ್ರಗುಪ್ತ. ಮತ್ತು ಈ ಒಂದು ಲೆಕ್ಕಾಚಾರವೇ ಚಿತ್ರಗುಪ್ತ. ಅಂದರೆ ಅಂತರ್ಮಿತಿಯ ಲೆಕ್ಕಾಚಾರವೇ ಚಿತ್ರಗುಪ್ತ. ಆಂತರಿಕ ಮಿತಿಗಳೇ ಯಮ.
ಅಂತ ಒಂದು ವಿಚಾರ. ಈ ಚಿತ್ರಗುಪ್ತ ಅನ್ನೋದು ನಾವು ಪ್ರತಿಯೊಬ್ಬ ವ್ಯಕ್ತಿ ಸಾಯುವ ವೇಳೆ ಅವನ ಕಣ್ಣು ಮುಂದೆ ಬಂದು ಹೋಗ್ತದೆ. ಇದೆಲ್ಲ ಹೇಗೆ ನಡೆಯುತ್ತೆ ಏನು ಅನ್ನೋದಕ್ಕೆ ನಾನು ಆಲ್ರೆಡಿ ಬರೆದಿರೋ ಪುಸ್ತಕ ಪ್ರೋಸೆಸ್ ಆಫ್ ಡೆತ್ ಅಂಡ್ ಸೆಲೆಕ್ಷನ್ ಆಫ್ ರೀಬರ್ತ್, ಮರಣ ಪ್ರಕ್ರಿಯೆ ಹಾಗೂ ಪುನರ್ಜನ್ಮದ ಆಯ್ಕೆ ಅಂತ ಕನ್ನಡದಲ್ಲೂ ಇದೆ. ಅದನ್ನ ಓದ್ಕೊಂಡ್ರೆ ನಿಮ್ಗೆ ಅದರಲ್ಲಿ ಯಾವಾಗ ಬರ್ತದೆ, ಹೇಗೆ ಬರ್ತದೆ, ಅದೆಲ್ಲ ಏನು ಸೂಚನೆ ಕೊಡ್ತದೆ, ಎಲ್ಲದನ್ನು ನಾವು ಚಿತ್ರಗುಪ್ತ ಯಮನ ಬಗ್ಗೆ ಕರೆಕ್ಟಾಗಿ ತಿಳ್ಕೋಬಹುದು. ಈ ತರ ನಾವು ಮರಣವನ್ನು ಅಪ್ಪಿದಾಗ ಏನಾಗ್ತದೆ, ಅದು ಸೀದಾ ತಿರೋಧಾನಕ್ಕೆ ಹೋಗ್ತದೆ. ಅಂದ್ರೆ ಶಿವ ಮೃತ್ಯು ದೇವತೆ, ಶಿವ ಮೃತ್ಯು ದೇವತೆ ಅಂದ್ರೆ ಶಿವ ತಾಮಸ, ಅವನ ಹೆಂಡತಿ ಪಾರ್ವತಿ ಸಾತ್ವಿಕಳು. ಯಾಕೆ ಅಂತಂದ್ರೆ ವೇದ ಪ್ರಕಾರ, ಋಷಿಗಳು ಹೇಳೋ ಪ್ರಕಾರ, ನಾವು ಸತ್ತಾಗ ನಮ್ಮ ಜೀವವನ್ನ ಯಮ ತಗೊಂಡು ಹೋಗ್ತಾನೆ, ಆತ್ಮ ಬೇರೆ ಕಡೆ ಹೋಗ್ತದೆ, ಪ್ರಾಣ ಬೇರೆ ಕಡೆ ಹೋಗ್ತದೆ. ನಮ್ಮ ಚಿತ್ರಗುಪ್ತ ಅಂತ ಏನ್ ಲೆಕ್ಕಾಚಾರ ಇದೆ, ಅದು ಯಮ ಪಾರ್ವತಿ ಬೆಳಿಗ್ಗೆ ತಗೊಂಡೋಗಿ ಕೊಡ್ತಾನೆ. ಆ ಪಾರ್ವತಿ ಅವಳು ಸಾತ್ವಿಕಳು, ಯಾವುದೇ ಭೇದ ಭಾವ ಇಲ್ದಲೆ ತಿರೋಧಾನವನ್ನು ನೋಡ್ಕೋತಾಳೆ. ಅರ್ಥ ಮಾಡ್ಕೊಳ್ಳಿ, ತಿರೋಧಾನ ನೋಡ್ಕೊಳ್ಳೋರು ಯಾರು? ಸೃಷ್ಟಿ ಸ್ಥಿತಿ ತಿರೋಧಾನ ಅನುಗ್ರಹದಲ್ಲಿ ತಿರೋಧಾನ ನೋಡ್ಕೊಳ್ಳೋಳು ಪಾರ್ವತಿ. ತಿರೋಧಾನ ಅಂದ್ರೆ ಏನು ಅದನ್ನ ಬೇರೆ ಬೇರೆ ಧರ್ಮಗಳಲ್ಲಿ ಕೆಲವು ಕಡೆ ಜಡ್ಜ್ಮೆಂಟ್ ಡೇ ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖಗಳು ಮಾಡಿದ್ದಾರೆ. ವೇದದಲ್ಲಿ ತಿರೋಧಾನ ಅಂತಂದ್ರೆ ನಾವು ಮಾಡಿರುವಂತಹ ಪಾಪ ಹಾಗೂ ಪುಣ್ಯಗಳ ಲೆಕ್ಕಾಚಾರ. ಅಂದ್ರೆ ಬಾಹ್ಯದ ನಿಯಮ, ಮುಖ್ಯವಾಗಿ ಅಂತರಂಗದ ಯಮ. ಈ ಮಿತಿಗಳಲ್ಲಿ ನಾವು ವ್ಯವಹರಿಸಿದ್ದೇವೆಯಾ? ವ್ಯವಹರಿಸಿದ್ದರೆ ಎಷ್ಟು ಪ್ರಮಾಣ? ಅಥವಾ ವ್ಯವಹರಿಸಿಲ್ಲವಾ? ಮಿತಿಗಳನ್ನ ದಾಟಿದ್ದೇವೆಯಾ? ಯಾವ ಮಿತಿಯನ್ನು ದಾಟಿದ್ದೇವೆ? ಯಾವ ಮಿತಿಯನ್ನು ಎಷ್ಟು ದಾಟಿದ್ದೇವೆ? ಎಷ್ಟು ಬಾರಿ ದಾಟಿದ್ದೇವೆ? ಈ ಎಲ್ಲ ಒಂದು ಕೂಲಂಕುಷ ಲೆಕ್ಕಾಚಾರ. ಇದು ಆತ್ಮಕ್ಕೆ ಸಂಬಂಧಿಸಿದ್ದಲ್ಲ, ಜೀವಕ್ಕೆ ಸಂಬಂಧಿಸಿದ್ದು ಅಂತ ನಾವೇ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಆತ್ಮ ಸ್ವತಂತ್ರ. ಅದೇನ್ ಮಾಡ್ತದೆ, ಆ ಸಾತ್ವಿಕ ಗುಣ ಹೊಂದಿದ ಪಾರ್ವತಿ ತಾಯಿ ಯಾವುದೇ ಅನ್ಯಾಯವನ್ನು ಆಗಲು ಬಿಡದಂತೆ ನೋಡಿಕೊಂಡು ತಿರೋಧಾನವನ್ನು ಮಾಡಿ, ಅಂದ್ರೆ ಇದೆಲ್ಲವನ್ನು ಲೆಕ್ಕಾಚಾರ ಮಾಡಿ ಮುಂದೇನಾಗಬೇಕು, ಶಿಕ್ಷೆಯೋ ಬಹುಮಾನವೋ, ಶಿಕ್ಷೆ ಎಂದರೆ ಯಾವ ರೂಪ, ಎಷ್ಟು ಪ್ರಮಾಣ, ಎಲ್ಲಿ, ಹೇಗೆ ವಿಚಾರಗಳು, ಇಲ್ಲ ಪುರಸ್ಕಾರ ಅಂತಂದ್ರೆ ಅದಕ್ಕೂ ಈ ಎಲ್ಲ ವಿಚಾರಗಳು. ಇದನ್ನ ಲೆಕ್ಕಾಚಾರ ಮಾಡಿ ಕೊಡುವವಳೆ ತಾಯಿ ಪಾರ್ವತಿ. ಅಂದ್ರೆ ಶಿವ ಜೀವವನ್ನು ತೆಗೆದುಕೊಂಡು ಲಯಕಾರಕನಾದಾಗ ಆ ಲಯ ಹೊಂದಿದಂತಹ ಜೀವಿಯ ಲೆಕ್ಕಾಚಾರ, ಮುಂದಿನ ನಡೆ ಏನು, ಮುಂದಿನ ನಡೆ ನಾವು ನಿರ್ಧಾರ ಮಾಡೋದಲ್ಲ, ಅದು ಸಾಧನೆ ಮಾಡಿ ನಿರ್ಧಾರ ಮಾಡೋದು ಬೇರೆ. ಅಂದ್ರೆ ಕರ್ಮ ಆಧಾರಿತ ಜನನ ಪುನರ್ಜನ್ಮ, ಕರ್ಮಾಧಾರಿತದಲ್ಲಿದ್ದಾಗ ಅದನ್ನು ನಿರ್ಧಾರ ಮಾಡುವುದು ಪಾರ್ವತಿ. ಈ ತಿರೋಧಾನ ಬೇಡಪ್ಪ, ನನ್ನ ಇಚ್ಛೆಯಂತೆ ನಾನು ಹುಟ್ಟಲು ಬಯಸುತ್ತೇನೆ ಎನ್ನುವ ವ್ಯಕ್ತಿ ಕಾರಣ ಜನ್ಮಕ್ಕೆ ಹೋಗಬೇಕು, ಅದಕ್ಕಾಗಿ ಸಾಧನೆಯನ್ನು ಮಾಡಬೇಕು.
ಅದಕ್ಕಾಗಿ ಈಗ ತರಗತಿ ಆರಂಭವಾಗೋಕ್ಕೆ ಮುಂಚೆ 20 ನಿಮಿಷಗಳ ಕಾಲ ಪ್ರತಿದಿನ ಮಾಡುವಂತಹ ವೇದ ಪಠಣ ಆ ಒಂದು ಕಾರಣ ಜನ್ಮಕ್ಕಾಗಿಯೇ ವಿನಃ, ಅಂದರೆ ಇಚ್ಛಾ ಮರಣವನ್ನು ಹೊಂದಬೇಕು. ಕಾರಣ ಜನ್ಮ ಬೇಕು ಅಂದರೆ ಇಚ್ಛಾ ಮರಣ ಬೇಕು. ಅಂದರೆ ದ ಪರ್ಸನ್ ಶುಡ್ ಡೈ ಕಾನ್ಶಿಯಸ್ಲಿ. ನಮ್ಮ ಸಾವಿನ ಪ್ರಕ್ರಿಯೆಗಳು ನಮ್ಮ ನಿರ್ಧಾರದಂತೆ ಆಗಬೇಕು. ನಮ್ಮ ಅನಿಸಿಕೆಯ ಪ್ರಕಾರದಲ್ಲಿ, ನಮ್ಮ ಇಚ್ಛೆಯ ಪ್ರಕಾರದಲ್ಲಿ ಆ ದಿಕ್ಕಿನಲ್ಲಿ ಚಲಿಸಬೇಕು. ಹಾಗಾಗಿ ಅನುಷ್ಠಾನಗಳು. ಅದರೂ ಕೂಡ ಪುಸ್ತಕ ಬರೆದಿದ್ದೇನೆ, ಇಂಗ್ಲೀಷಲ್ಲಿ ಆಂಟಿ ಏಜಿಂಗ್ ಆ್ಯಂಡ್ ವಾಲಂಟ್ರಿ ಡೆತ್ ಅಂತ, ಕನ್ನಡದಲ್ಲಿ ಚಿರಯೌವನ ಮತ್ತು ಇಚ್ಛಾಮರಣ. ಅದಿನ್ನೂ ರಿಲೀಸ್ ಆಗಿಲ್ಲ, ರಿಲೀಸ್ ಆದಾಗ ನಾನು ಹೇಳ್ತೇನೆ. ಅದರಲ್ಲಿ ಈ ತಿರೋಧಾನ, ಆ ಪಾರ್ವತಿ ಏನು ಡಿಸೈಡ್ ಮಾಡಿ ನಿನ್ನ ಮುಂದಿನ ನಡೆ ಹೀಗೆ ಅಂತ ಮಾರ್ಗದರ್ಶನ ಮಾಡ್ತಾಳೆ. ಆ ಒಂದು ಕೆಲಸವನ್ನ ನಮಗೆ ನಾವೇ ಮಾಡಿಕೊಳ್ಳುವುದು, ಅಂದ್ರೆ ತಿರೋಧಾನದ ವೃತ್ತಿಯನ್ನು ನಾವೇ ಕೈಗೆ ತೆಗೆದುಕೊಳ್ಳುವುದು. ಯಾವಾಗ ತಿರೋಧಾನವನ್ನು ವೃತ್ತಿಯನ್ನು ನಾವೇ ಕೈಗೆ ತೆಗೆದುಕೊಳ್ತೇವೆ ಆಗ ಕಾರಣ ಜನ್ಮ ಯಾವುದು ಅನ್ಕಾನ್ಶಿಯಸ್ ಆಗಿ ನಡೆಯೋದಿಲ್ಲ, ಯಾವುದು ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಹೋಗೋದಿಲ್ಲ, ಎಲ್ಲ ನಮ್ಮ ಇಚ್ಛೆಗೆ ತಕ್ಕನ ಹಾಗೆ ನಾವು ಮಾಡ್ಕೋಬಹುದು. ಅದು ಈ ಜನ್ಮದಲ್ಲೇ. ಯಾಕೆ ಅಂತಂದ್ರೆ ಆ ಸಾಧನೆ, ಕಾರಣ ಜನ್ಮದ ಸಾಧನೆ ಆಗುವುದು ಸ್ಥಿತಿಯಲ್ಲಿ ಮಾತ್ರ, ಲಯದಲ್ಲೂ ಇಲ್ಲ, ಸೃಷ್ಟಿಯಲ್ಲೂ ಇಲ್ಲ. ಯಾಕೆ ಅಂತ ಈ ತರಗತಿ ಮುಗಿಯೋ ಹೊತ್ತಿಗೆ ನಿಮ್ಗೆ ಅರ್ಥ ಆಗ್ತದೆ. ಈ ರೀತಿ ಕರ್ಮ ಆಧಾರಿತದಲ್ಲಿ ಜನ್ಮವನ್ನು ತೆಗೆದುಕೊಳ್ಳತಕ್ಕಂತಹ ಜೀವಕ್ಕೆ ತಿರೋಧಾನವನ್ನ ತಾಯಿ ಪಾರ್ವತಿ ಮಾಡ್ತಾಳೆ. ಹೀಗೆ ತಿರೋಧಾನಗೊಂಡಂತಹ ರಿಪೋರ್ಟ್ ಸಮೇತ ಜೀವಿಯು ಮುಂದಿನ ನಡೆಗೆ ಅದಕ್ಕೆ ಅನುಗ್ರಹ ಬೇಕು, ಅದಕ್ಕೆ ಅನುಗ್ರಹವಾಗಬೇಕು. ಅಂದ್ರೆ ಬ್ರಹ್ಮ ಈ ಕರ್ಮಾಧಾರಿತ ಜೀವವನ್ನ ಹೇಗೆ, ಏನು, ಎಲ್ಲಿ, ಯಾಕೆ ಎಲ್ಲ ಆಯ್ತು, ಆದ್ರೆ ನೇರವಾಗಿ ಸೃಷ್ಟಿ ಮಾಡಲಾರ. ನೇರವಾಗಿ ಸೃಷ್ಟಿ ಮಾಡಲಾರ. ಹಾಗಾಗಿ ಸೃಷ್ಟಿಯ ಹಿಂದೆ ಯಾರಿದ್ದಾರೆ ಅಂತಂದ್ರೆ ಸರಸ್ವತಿ. ಆ ತಾಯಿ ಸರಸ್ವತಿಗೆ ಈ ತಿರೋಧಾನದ ರಿಪೋರ್ಟ್ ಹೋಗ್ತದೆ. ತಿರೋಧಾನದಲ್ಲಿ ಬಂದಿರುವ ತೀರ್ಪಿನ ಪ್ರಕಾರ ಎಲ್ಲಿ, ಹೇಗೆ, ಯಾವಾಗ, ಯಾವ ರೀತಿಯಲ್ಲಿ, ಅದಕ್ಕೇನು ಕರ್ಮಗಳು, ಅದಕ್ಕೇನು ದ್ರವ್ಯಗಳು, ಅದಕ್ಕೇನು ಅರ್ಘ್ಯಗಳು, ಈ ಎಲ್ಲರ ಪ್ರೊವೈಡ್ ಮಾಡುವುದು, ಅನುಕೂಲ ಮಾಡುವುದು ತಾಯಿ ಸರಸ್ವತಿ. ಆ ತಾಯಿ ಸರಸ್ವತಿ ಎಲ್ಲವನ್ನು ಅನುಕೂಲ ಮಾಡಿಕೊಡ್ತಾಳೆ. ಹಾಗಾಗಿ ಸರಸ್ವತಿ ತಾಮಸಿಕಳು. ಸರಸ್ವತಿ ತಾಮಸಿಕಳು. ಪಾರ್ವತಿ ಸಾತ್ವಿಕಳಾದರೆ ಸರಸ್ವತಿ ತಾಮಸಿಕಳು. ತಾಮಸ ಅಂದರೆ ಒಂದು ವ್ಯವಸ್ಥೆಯನ್ನು ರಚನೆ ಮಾಡಿಕೊಡಬಲ್ಲವಂತವಳು. ಜೀವ ಪುನರ್ಜನ್ಮವನ್ನು ತೆಗೆದುಕೊಂಡು ಮುಂದುವರಿಬೇಕು ಅಂತಂದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಆಗಬೇಕಲ್ಲ, ಅದಕ್ಕೆ ರಾ ಮೆಟೀರಿಯಲ್ಗಳು ಬೇಕಲ್ಲ, ಅದಕ್ಕೆ ಹಲವಾರು ವಿಚಾರಗಳು ಬೇಕಲ್ಲ. ನಾವೊಂದು ಅಡಿಗೆ ಮಾಡ್ಲಿಕ್ಕೇನೆ ಸಾಂಬಾರ ಪದಾರ್ಥಗಳು ಅಷ್ಟೇ ಎಲ್ಲರಿಗೂ ಸಿಗುವಂಥದ್ದು, ಧಾನ್ಯಗಳು ಎಲ್ರಿಗೂ ಅಷ್ಟೇ ಸಿಗುವಂಥದ್ದು. ಆದರೆ ಎಷ್ಟು ರೀತಿಯಾದ ಅಡಿಗೆ ನಾವು ಮಾಡಬಲ್ಲೆವು. ಆ ರೀತಿಯಾಗಿ ಎಲ್ಲ ರಿಸೋರ್ಸ್ ಅದನ್ನು ಪ್ರೊವೈಡ್ ಮಾಡುವವಳು ಯಾರು? ಸರಸ್ವತಿ. ಯಾವ ಪ್ರಕಾರದಲ್ಲಿ ಮಾಡ್ತಾಳೆ?
ಪಾರ್ವತಿಯು ತಿರೋಧಾನ ಮಾಡಿಕೊಟ್ಟ ರಿಪೋರ್ಟ್ ಪ್ರಕಾರದಲ್ಲಿ ಮಾಡ್ತಾಳೆ. ಜೊತೆಗೆ ಕಾರಣ ಜನ್ಮಕ್ಕೆ ಸಾಧನೆ ಮಾಡಿ ಮುಂದೆ ಹೀಗೆ ನನಗೆ ಬೇಕು ಎಂದು ನಿರ್ಧಾರ ಮಾಡಿ ಸಾಧನೆ ಮಾಡಿ ಯೋಗಿಯಾಗಿ ಮರಣಿಸಿದಂತೆ ಇಚ್ಛಾಮರಣವನ್ನು ಹೊಂದಿದಂತಹ ಯೋಗಿಗೂ ಕೂಡ ಸರಸ್ವತಿಯ ಬಳಿಗೆ ಹೋಗಬೇಕು. ಹೀಗೆ ಸರಸ್ವತಿಯು ಕೊಟ್ಟಂತಹ ವಿಚಾರಗಳಿಂದ ಅನುಕೂಲತೆಗಳನ್ನು ತೆಗೆದುಕೊಂಡು ಬ್ರಹ್ಮ ಸೃಷ್ಟಿ ಮಾಡುವುದು. ಬ್ರಹ್ಮ ಸಾತ್ವಿಕ, ಆದರೆ ಸರಸ್ವತಿ ತಾಮಸಿಕ. ಹಾಗಾಗಿ ಸರಸ್ವತಿ ಯಾವಾಗಲೂ ಸೃಷ್ಟಿಯ ಹಿಂದೆ, ಲಯದ ಮುಂದೆ ಪಾರ್ವತಿ, ಸೃಷ್ಟಿಯ ಹಿಂದೆ ಸರಸ್ವತಿ. ಆ ಸರಸ್ವತಿ ಬಗ್ಗೆ ಇಷ್ಟೇ ಅಲ್ಲ, ತುಂಬ ವಿಚಾರಗಳಿದೆ. ಅದರ ಮುಂದಿನ ಇನ್ಯಾವ ತರಗತಿಗಳು ಕೇವಲ ಸರಸ್ವತಿ ಕುರಿತಾಗಿ ಮಾತನಾಡೋಣ. ಈಗ ಇಷ್ಟನ್ನು ನಾವು ತಿಳ್ಕೊಳ್ಳೋಣ ಸದ್ಯಕ್ಕೆ. ಯಾಕೆಂದ್ರೆ ಈ ಸೈಕಲ್ನ ಅರ್ಥ ಮಾಡ್ಕೋಬೇಕಾಗಿದೆ. ಬರೀ ಸರಸ್ವತಿ ಬಗ್ಗೆನೇ ಮಾತನಾಡಿದ್ರೆ ಅರ್ಥವಾಗೋದಿಲ್ಲ. ಅದು ಇದೆಲ್ಲ ತಿಳ್ಕೊಂಡು ಸರಸ್ವತಿ ಬಗ್ಗೆ ಮಾತನಾಡಿದ್ರೆ ಗೊತ್ತಾಗ್ತದೆ. ಆ ಸರಸ್ವತಿ ತಾಮಸಿಕಳಾದ್ರಿಂದ ಅವಳಿರುವ ಜಾಗದಲ್ಲಿ ಯಾವುದೇ ಬೆಳಕಿಲ್ಲ, ಕೇವಲ ಕತ್ತಲೆ. ಆದರೆ ಬ್ರಹ್ಮ ಮಾಡುವ ಸೃಷ್ಟಿಯ ಹಿಂದಿರುವವಳು ಸರಸ್ವತಿ. ಸರಸ್ವತಿ ಇಲ್ಲದೆ ಬ್ರಹ್ಮನಿಗೆ ಯಾವುದೇ ಸೃಷ್ಟಿ ಕಾರ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಅದೇ ಪ್ರಣದೇವಿ ಸರಸ್ವತಿ ವಾಜೆ ಬಿರ್ವಾಜಿನೀವತಿ ಧೀನಾಮ ವಿತ್ರವತ್ ಆನ ದಿವ ಬೃಹತ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ ಓಂ ವಾಗ್ದೇವ್ಯೈ ನಮಃ. ಪ್ರತಿದಿನ ನಾವು ತರಗತಿಯಲ್ಲಿ ಅದನ್ನು ಪಠಿಸ್ತೀವಲ್ಲ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮಲ್ಲಿ ಯಾವುದೋ ಇಲ್ಲ, ಆ ಇಲ್ಲದಿರುವುದು ನಮಗೆ ಬೇಕು. ಅಂದ್ರೆ ನಾವು ಸರಸ್ವತಿಯನ್ನು ಮರೆ ಹೋಗಬೇಕು. ಈ ಭೂಮಿಯಲ್ಲಿ ಸರಸ್ವತಿ ಜ್ಞಾನಕ್ಕೆ ಸಂಕೇತ. ಸರಸ್ವತಿ ಕೈಯಲ್ಲಿ ವೀಣೆ ಇದೆ. ಅದು ಈ ಕೃತಯುಗದಲ್ಲಿ ಕೃಚ್ಛಪಿ ಅನ್ನೋ ವೀಣೆ ಅವಳ ಕೈಯಲ್ಲಿದೆ. ನಾರದರ ಕೈಯಲ್ಲಿ ಬೃಹತಿ ಇದ್ರೆ ಸರಸ್ವತಿಯ ಕೈಯಲ್ಲಿ ಕೃಚ್ಛಪಿ ಇದೆ. ನಮ್ಮ ಬೆನ್ನು ಮೂಳೆಗಳೆಷ್ಟಿವೆ ಅಷ್ಟು ರೀತಿಯಾದ ಮೆಟ್ಟಿಲುಗಳಿವೆ ಅವಳ ವೀಣೆಯಲ್ಲಿ. 7 ತಂತಿಗಳಿವೆ: ಷಡ್ಜ, ಗಾಂಧಾರ, ಮಂದಾರ, ವೃಷಭ. ಈ ರೀತಿಯಾದ 7 ರೀತಿಯಾದ ವಿಚಾರಗಳಿವೆ. ಅದೆಲ್ಲ ನಾವು ಡೀಟೇಲ್ ಮುಂದಕ್ಕೆ ತಿಳ್ಕೊಳ್ಳೋಣ. ಅವಳು ನಮ್ಮನ್ನ ಸೃಷ್ಟಿ ಮಾಡಿ ಕಳಿಸಿದ್ರು, ಅದಕ್ಕೆ ಅನುಕೂಲ ಮಾಡಿಕೊಟ್ರೂ ನಾವು ಸೃಷ್ಟಿಯಾದ ಮೇಲೂ ಕೂಡ ನಮ್ಮ ಜೀವನದಲ್ಲಿ ಏನಾರು ಬೇಕು ಅಂತಂದ್ರೆ ನಾವು ಸರಸ್ವತಿಯನ್ನೇ ಪ್ರಾರ್ಥನೆ ಮಾಡಬೇಕು. ಅದು ನಮ್ಮ ಬೆನ್ನು ಹುರಿಯಲ್ಲಿ ಜರುಗಬೇಕು. ಸ್ಪೈನಲ್ ಕಾರ್ಡ್. ನಾನು ಈಗಲೇ ಸ್ವಲ್ಪ ಮುಂಚೆ ಹೇಳಿದೆ, ಇಚ್ಛಾಮರಣವನ್ನು ಹೊಂದಿದವರು ತಿರೋಧಾನಕ್ಕೆ ಹೋಗದಲ್ಲೇ ನೇರವಾಗಿ ಸರಸ್ವತಿ ಕಾಲಿಗೆ ಹೋಗ್ತಾರೆ ಅಂತಂತ ಅಲ್ವೇ? ಯಾಕೆ ಅಂದ್ರೆ ಅವರು ಯಾವುದೇ ಮಿತಿಗಳನ್ನು ದಾಟುವುದಿಲ್ಲ. ಮಿತಿಯಲ್ಲೇ ವ್ಯವಹಾರ ಮಾಡಿರ್ತಾರೆ, ಯಮ ಮತ್ತೆ ನಿಯಮಗಳನ್ನು ಅಷ್ಟೇ. ಅವನೇ ಯೋಗಿ. ಒಂದು ಸಣ್ಣ ಅರ್ಥದಲ್ಲಿ ನಾವು ಇವತ್ತಿನ ಒಂದು ತರಗತಿಯ ಪ್ರಯುಕ್ತತೆಯಲ್ಲಿ ಬಾಹ್ಯ ಮತ್ತು ಆಂತರಿಕ ಇತಿಮಿತಿಗಳಲ್ಲೇ ವ್ಯವಹರಿಸಿ ತಿರೋಧಾನಕ್ಕೆ ಒಳಪಡದೆ, ಕರ್ಮಕ್ಕೆ ಒಳಪಡದೆ ಕೇವಲ ಕಾರಣ ಜನ್ಮವನ್ನು ಎತ್ತುವುದು ಸರಸ್ವತಿ. ಹಾಗಾಗಿ ಸನ್ಯಾಸಿಯಾಗಲಿ, ಯೋಗಿಯಾಗಲಿ, ಗೃಹಸ್ಥನಾಗಲಿ, ಬ್ರಹ್ಮಚಾರಿಯಾಗಲಿ, ಭಿಕ್ಷುಕನಾಗಲಿ, ಬಲ್ಲವನಾಗಲಿ, ಬಲ್ಲದವನಾಗಲಿ,
ಎಲ್ಲರಿಗೂ ಸರಸ್ವತಿ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ನಾವು ಸರಸ್ವತಿ ಆರಾಧನೆ ಬೇಕೇ ಬೇಕು. ಅಂದರೆ ಸೃಷ್ಟಿಯ ಹಿಂದಿರುವ ಜ್ಞಾನ, ರಾ ಮೆಟೀರಿಯಲ್ ಯಾವುದು? ಜ್ಞಾನ. ಅದನ್ನು ಒದಗಿಸಿಕೊಡುವುದು ಸರಸ್ವತಿ. ಅದನ್ನು ಉಪಯೋಗಿಸಿಕೊಂಡು ಬ್ರಹ್ಮ ಮಾಡುವ ಸೃಷ್ಟಿ. ಬ್ರಹ್ಮ ಸಾತ್ವಿಕ, ಪಾರ್ವತಿಯು ಸಾತ್ವಿಕಳು, ಅದರ ತಾಮಸ ಶಿವನಾದ್ರಿಂದ ಶಿವ ಕತ್ತಲೆ, ಪಾರ್ವತಿ ಬೆಳಕು. ಆದರೆ ಇಲ್ಲಿ ಬ್ರಹ್ಮ ಬೆಳಕು, ಸರಸ್ವತಿ ಕತ್ತಲೆ. ನಾವು ಕೆಲವು ವಿಚಾರಗಳನ್ನ ನೋಡಿದ್ದೇವೆ ಸಿನಿಮಾಗಳಲ್ಲಿ. ಅದರಲ್ಲಿ ಸರಸ್ವತಿ ಬ್ರಹ್ಮನ ಹೆಂಡತಿ ಅಂತ ಹೇಳಿಬಿಡ್ತಾರೆ. ನೋ, ಸರಸ್ವತಿ ಬ್ರಹ್ಮನ ಹೆಂಡತಿ ಅಲ್ಲ. ವೇದ ಪ್ರಕಾರದಲ್ಲಿ ಬ್ರಹ್ಮನ ಹೆಂಡತಿ ಯಾರು? ಯಾರಾದರೂ ಹೇಳ್ತೀರಾ? ಇದು ನಾನು ಹೇಳ್ತಾ ಇದ್ದೇನೆ, ಸರಸ್ವತಿ ಅಲ್ಲ. ಯಾರು ಬ್ರಹ್ಮನ ಹೆಂಡತಿ ಹಾಗಾದರೆ? ಯಾರಾದ್ರೂ ಉತ್ತರ ಕೊಡ್ತೀರಾ? ಯಾಕೋ ಇವತ್ತು ಯಾರು ಏನು ಮಾತಾಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲ ಒಂದು ಎಲ್ಲ ನಿಮ್ಗೆ ಅರ್ಥ ಆಗ್ತಿರ್ಬೇಕು, ಇಲ್ಲ ಏನು ಅರ್ಥವಾಗ್ತಿಲ್ವೇನೋ. ಇಲ್ಲ ಅಂತ ಅಂತ ನನಗೆ ಅನ್ಸುತ್ತೆ ಸರ್. ಇಲ್ಲ, ಹೆಂಡತಿ ಇದ್ದಾಳೆ ಅಂತ ನಾನು ಹೇಳ್ತಿದ್ದೀನಿ, ಆದರೆ ಸರಸ್ವತಿ ಅಲ್ಲ, ಶಾರದೆ. ಏನ್ ಹೇಳಿ? ಶಾರದೆ. ಆದ್ರೆ ನಾವು ತಿಳ್ಕೊಂಡಿರೋದೇನು? ಶಾರದೆ ಅಂದ್ರೆ ಸರಸ್ವತಿಗೆ ಹೇಳೋದು ನಾವು ಅನ್ಕೊಂಡ್ಬಿಟ್ಟಿದೀವಿ. ಅಲ್ಲ, ನೋ. ಶಾರ, ಶಾರ ಅಂತಂದ್ರೆ ತೇಜಸ್ಸು ಅಂತ ಅರ್ಥ. ಈ ಸರಸ್ವತಿ ಕೊಟ್ಟ ಜ್ಞಾನದಿಂದ ಉಂಟಾದ ತೇಜಸ್ಸು, ಬ್ರಹ್ಮನಲ್ಲಿ ತೇಜಸ್ಸು ಉಂಟಾಗ್ತದೆ, ಅದು ಶಾರ. ಹಾಗಾಗಿ ಬ್ರಹ್ಮನೇ ಸೃಷ್ಟಿಸಿದ ಶಾರದೆಯನ್ನು ಮದುವೆಯಾದ ಅಂತ ನಾವು ಒಂದು ಸಂಸಾರದ ಕಥೆ ಕಟ್ಟಿಬಿಡ್ತೀವಿ. ಶಾರದೆ ಅನ್ನೋದು ಬ್ರಹ್ಮನ ಜ್ಞಾನದ ತೇಜಸ್ಸು, ಸರಸ್ವತಿ ಕೊಟ್ಟಂತಹ ಜ್ಞಾನದ ತೇಜಸ್ಸು ಬ್ರಹ್ಮನಲ್ಲಿ ಪ್ರಜ್ವಲಿಸಿದಾಗ ಸೃಷ್ಟಿ ಕಾರ್ಯ. ಆ ತೇಜಸ್ಸನ್ನು ಉಪಯೋಗಿಸಿಕೊಂಡೇ ಬ್ರಹ್ಮ ಸೃಷ್ಟಿಯನ್ನು ಮಾಡುವುದರಿಂದ ಅವನಿಂದಲೇ ಉತ್ಪತ್ತಿಯಾದಂತಹ ಶಾರ ದೇ, ಶಾರದೆ ಅವನ ಹೆಂಡತಿ ಅಂತ ಕರೀತಾರೆ. ಹಾಗಾಗಿ ಸರಸ್ವತಿಯನ್ನು ನಾವು ಬಿಳಿ ಬಟ್ಟೆಯಲ್ಲೇ ನೋಡ್ತೇವೆ, ಶುಭ್ರತೆಯಲ್ಲೇ ನೋಡ್ತೇವೆ. ಶಾರದೆ ಬೇರೆ, ಶೃಂಗೇರಿಯಲ್ಲಿರುವ ಶಾರದೆ ಸರಸ್ವತಿ ಅಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಹೇಳಿ. ಸರ್, ಮತ್ತೆ ಸರಸ್ವತಿ ಮತ್ತೆ ಶಾರದೆ ಡಿಫರೆನ್ಸ್ ಏನಂತ ಅನ್ಕೋಬೇಕು ಸರ್? ಇಷ್ಟೊತ್ತು ಹೇಳಿದ್ನಲ್ಲ, ಶಾರದೆ ತೇಜಸ್ಸು, ಸರಸ್ವತಿ ತಾಮಸ. ಸರಸ್ವತಿ ರಾತ್ರಿ, ಶಾರದೆ ಬೆಳಕು. ಆ ಬೆಳಕು ಬ್ರಹ್ಮನಲ್ಲಿರುವ ಸರಸ್ವತಿ ಒದಗಿಸಿಕೊಟ್ಟಂತಹ ಜ್ಞಾನದ ಪ್ರಕಾರದಲ್ಲಿ ಉತ್ಪತ್ತಿ ಆಗುತ್ತದೆ. ಅದನ್ನು ಉಪಯೋಗಿಸಿಕೊಂಡು ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಬ್ರಹ್ಮ ಸಾತ್ವಿಕ, ಸರಸ್ವತಿ ತಾಮಸಿಕ. ಹೀಗೆ ಸೃಷ್ಟಿ ಆಯಿತು. ನಂತರ ಬರೋದು ವಿಷ್ಣು ಮತ್ತೆ ಲಕ್ಷ್ಮಿ, ಅಂದ್ರೆ ನಾರಾಯಣ, ಶ್ರೀಹರಿ. ಅಂದ್ರೆ ಇಲ್ಲಿ ಹರಿಯು ಅಂದ್ರೆ ನಾರಾಯಣ, ವಿಷ್ಣು ಕೂಡ ರಾಜಸಿಕ, ಲಕ್ಷ್ಮಿ ಕೂಡ ರಾಜಸಿಕ. ಲಕ್ಷ ಪ್ಲಸ್ ಮಾ, ಇದಿಷ್ಟು ಸೇರಿ ನನ್ನ ಗುರಿ. ಆ ಎರಡು ಪದಗಳು ಸೇರಿ ಲಕ್ಷ್ಮಿ ಆಗಿರೋದು. ಲಕ್ಷ್ಮಿ ಅಂದ್ರೆ ಧನ ಕನಕ ಸಂಪತ್ತು ಕೊಡುವವಳು ಅಂತಲ್ಲ. ನಾವು ತಿಳ್ಕೊಂಡಿರೋ ಹಾಗೆ ಸಾಮಾನ್ಯವಾಗಿ ಹಾಗೆ ತಿಳ್ಕೊಂಡ್ಬಿಡ್ತೀವಿ.
ಧನಕಾನಕಗಳನ್ನು ಕೊಡುವವಳಲ್ಲ. ನಮಗೇನು ಬೇಕು ಅದನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಗುರಿಯನ್ನು ಕೊಡುವವಳು. ಲಕ್ಷ್ಯ ಪ್ಲಸ್ ಮಾ, ಆ ಊ ಮಾ, ಓಂಕಾರ ಬರುವ ಮಾ, ಸುಷುಪ್ತಿ, ನಾನು ಅನ್ನೋ ಡೆಫಿನಿಷನ್ನೇ ಮಾ, ಬೀಜ ರೂಪ. ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆ ತನಕ ಸಬ್ಕಾನ್ಷಿಯಸ್ನೆಸ್ ಟ್ರೀಟ್ಮೆಂಟ್ ಯಾರು ತಗೋತಾ ಇದ್ದಾರೆ ಮಂತ್ರದಲ್ಲಿ, ಸೌಂಡ್ ಅಂಡ್ ಲೈಟ್ ಇಂದ, ಅದು ಮಕಾರ. ಪ್ರತಿ ತಿಂಗಳ ಮೊದಲ 13 ದಿನ ಮಕಾರ, ಅದು ಲಕ್ಷ್ಮಿ. ನಮಗೆ ಏನು ಬೇಕು ಅನ್ನೋ ಗುರಿಯೇ ತಪ್ಪಾದರೆ ಒಮ್ಮೆ ಯೋಚನೆ ಮಾಡಿ, ನಮಗೆ ಏನು ಬೇಕು? ಎಲ್ಲರಿಗೂ ಏನೋ ಬೇಕು. ಸನ್ಯಾಸಿಗೂ ಕೂಡ ಏನೋ ಬೇಕು, ಯೋಗಿಗೂ ಏನೋ ಬೇಕು, ಶ್ರೀಮಂತನಿಗೂ ಏನೋ ಬೇಕು, ಬಡವನಿಗೂ ಏನೋ ಬೇಕು, ಕಳ್ಳನಿಗೂ ಏನೋ ಬೇಕು. ಆದರೆ ಬೇಕು ಎನ್ನುವುದು ಯಮ ಮತ್ತೆ ನಿಯಮಗಳ ಮಿತಿಯಲ್ಲಿದೆ. ಧರ್ಮ ಮಾರ್ಗದಲ್ಲಿ ಅದನ್ನು ಸಂಪಾದನೆ ಮಾಡುವಷ್ಟು ತಾಳ್ಮೆ ನಮ್ಮಲ್ಲಿದೆ. ಈ ಎಲ್ಲ ವಿಚಾರವನ್ನ ಕಾರ್ಯಗತ ಮಾಡಿಕೊಡುವವಳು ಲಕ್ಷ್ಮಿ. ಬೇಕು ಎನ್ನುವುದನ್ನ ಅಂದ್ರೆ ಆಹಾರ ಸ್ವರೂಪದಲ್ಲಿ ನಾರಾಯಣ ಒದಗಿಸಿಕೊಟ್ರೆ ಜೀವನದ ಗುರಿಯನ್ನ, ಪ್ರತಿಕ್ಷಣದ ಗುರಿಯನ್ನ ಲಕ್ಷ್ಮಿ ಒದಗಿಸಿಕೊಡ್ತಾಳೆ. ಎರಡು ಕಾರ್ಯವೇ ಆದ್ದರಿಂದ ಲಕ್ಷ್ಮಿ ಹಾಗೂ ನಾರಾಯಣರು ಇಬ್ಬರು ರಾಜಸಿಕ ಸ್ವರೂಪರು, ಇಬ್ಬರೂ ಕೂಡ ರಾಜಸಿಕ ಸ್ವರೂಪರು, ಕಾರ್ಯ ಸ್ವರೂಪರು ಅಂತ ಅರ್ಥ. ಈ ರೀತಿ ಸೃಷ್ಟಿಗೊಂಡ ಜೀವ ಅದರ ಪಾಲನೆ, ಪೋಷಣೆ, ಆಹಾರ ಮತ್ತೆ ಗುರಿ, ಬೇಕು ಬೇಡಗಳ ಪೂರೈಕೆ, ಬೇಕು ಬೇಡಗಳ ನಿರ್ಮಾಣ. ನಾನು ಯೋಗಿ ಆಗಬೇಕು ಎನ್ನುವುದು ಲಕ್ಷ್ಮಿಯ ಕೃಪಾ ಕಟಾಕ್ಷವಿರಬೇಕು. ನಾನು ಸನ್ಯಾಸಿ ಆಗಬೇಕು, ಅದಕ್ಕೆ ಲಕ್ಷ್ಮಿಯ ಕೃಪಾ ಕಟಾಕ್ಷವಿರಬೇಕು. ನಾನು ಶ್ರೀಮಂತನಾಗಬೇಕು, ಲಕ್ಷ್ಮಿ ಇರಬೇಕು. ನಾನು ಆರೋಗ್ಯವಂತನಾಗಬೇಕು, ಲಕ್ಷ್ಮಿ ಇರಬೇಕು. ಒಳ್ಳೆಯದು ಕೆಟ್ಟದು ಎಲ್ಲ ಗುರಿಗಳನ್ನು ಕೊಡುವಂತಹದ್ದು ಲಕ್ಷ್ಮಿ. ಆ ಗುರಿಯ ಪೂರೈಕೆ ಮಾಡುವಂತಹದ್ದು ನಾರಾಯಣ. ಈ ರೀತಿಯಲ್ಲಿ ನಮ್ಮ ಸ್ಥಿತಿ ಯಾವ ಸಮಯದಲ್ಲಿ ನಮ್ಮ ಕರ್ಮಗಳು ಮುಗಿತವೆ ಆಗ ಮತ್ತೆ ಯಮ ನಿಯಮಗಳ ಪ್ರಕಾರದಲ್ಲಿ ನಮ್ಮ ಸಾವು. ನಮ್ಮ ಚಿತ್ರಗುಪ್ತ ರಿಪೋರ್ಟು, ಮತ್ತೆ ಪಾರ್ವತಿಯ ಬಳಿಯಲ್ಲಿ ನಾವು ಏನೂ ಸಾಧನೆ ಮಾಡದೆ ಮರಣ ಹೊಂದಿದರೆ ಪುನಃ ಅಲ್ಲಿ ತಿರೋಧಾನ, ಮತ್ತೆ ಅಲ್ಲಿಂದ ಸರಸ್ವತಿಯಿಂದ ಬ್ರಹ್ಮನಿಂದ ಜನನದಲ್ಲಿ ನಾರಾಯಣ ಮತ್ತು ಲಕ್ಷ್ಮಿಯಿಂದ ಗುರಿ ಸಾಧನೆ, ಮತ್ತೆ ಮೃತ್ಯು ಶಿವ, ಮತ್ತೆ ಪಾರ್ವತಿ. ಇದು ಚಕ್ರ, ಇದು ಸಂಸಾರ. ಈ ಚಕ್ರದಲ್ಲಿ ಅನುಗ್ರಹದಲ್ಲಾಗಲಿ, ತಿರೋಧಾನದಲ್ಲಾಗಲಿ, ಲಯದಲ್ಲಾಗಲಿ, ಸೃಷ್ಟಿಯಲ್ಲಾಗಲಿ ಸಾಧನೆಗೆ ಅವಕಾಶವಿಲ್ಲ. ಅವಕಾಶವಿರುವುದು ಸ್ಥಿತಿಯಲ್ಲಿ ಮಾತ್ರ. ನಾವು ಏನಾದರೂ ಈ ಚಕ್ರದಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ನಾವು ಸ್ಥಿತಿಯನ್ನು ಉಪಯೋಗಿಸಿಕೊಳ್ಳಬೇಕು. ನಾವು ಬದುಕುತ್ತಿರುವುದು ಯಾವುದೇ ಸ್ಥಿತಿಯಾಗಿರಲಿ, ಈ ಒಂದು ಚಕ್ರದಿಂದ ತಪ್ಪಿಸಿಕೊಳ್ಳುವ, ಅಂದರೆ ಕರ್ಮ ಆಧಾರಿತ
ಪುನರ್ಜನ್ಮದ ಚಕ್ರದಿಂದ ಕಾರಣ ಆಧಾರಿತ ಇಚ್ಛಾಪೂರ್ವಕವಾದ ಜನನಕ್ಕೆ ನಾವು ಸಾಧನೆ ಮಾಡ್ಕೋಬೇಕು. ಇದೇ ವೇದದಲ್ಲಿರುವಂತಹ ಭಗವದ್ಗೀತೆಯ ಅಂತರಂಗ ಇದೇನೆ. ಇದರ ಸಾಧನೆಯೇ ನಮ್ಮ ಗುರಿಯಾಗಿರಬೇಕು. ಈ ಸಾಧನೆಯ ಗುರಿಗಾಗೆ ವಾಲ್ಯಕಿಲ್ಯ ಮಂತ್ರಗಳು, ಆಸನಗಳು, ಅದರ ಜ್ಞಾನಕ್ಕಾಗಿಯೇ ಅದರ ಹಿಂದಿರುವ ಸರಸ್ವತಿಯೇ ಭಗವದ್ಗೀತೆ. ಆದರೆ ಭಗವದ್ಗೀತೆ ಏನಾಗ್ಬಿಟ್ಟಿದೆ ಅಂತಂದರೆ, ಇದು ಎಲ್ಲರಿಗೂ ಅರ್ಥ ಮಾಡಿಕೊಂಡು ಎಲ್ಲರೂ ಪ್ರಾರಂಭ ಇದು ಕಾಮನ್ ಆಗಿ ಆಗುತ್ತೆ, ಲೋಕಕಂಟಕರಾಗ್ತಾರೆ ಅಂತ ಏನೋ ಒಂದು ಕೆಲವು ಉದ್ದೇಶಗಳಿಂದ ಅವತ್ತಿನ ಒಂದು ಸಾಮಾಜಿಕ ಉದ್ದೇಶ ಅದನ್ನು ಮುಚ್ಚಿಡಲ್ಪಡ್ತು, ಅದನ್ನು ಮಿಶ್ರ ಮಾಡಲ್ಪಡ್ತು. ಹಾಗಾಗಿ ಅಲ್ಲಿ ಸ್ವಲ್ಪ ಇವತ್ತು ಭಗವದ್ಗೀತೆ ಓದಿದ್ರೆ ಅರ್ಥವಾಗೋದೇ ಬೇರೆ. ಈಗ ಉದಾಹರಣೆ, ಅದರಲ್ಲಿರುವ ಮೊದಲನೇ ಅಧ್ಯಾಯ ಇಲ್ವೇ ಇಲ್ಲ, ಎರಡನೇ ಅಧ್ಯಾಯ ಆಕ್ಚುಲಿ ಎರಡನೇ ಅಧ್ಯಾಯವಲ್ಲ. ಆ ರೀತಿಯಾಗಿ ಅದು ಎಲ್ಲೆಲ್ಲೋ ಒಂದು ಮಿಕ್ಸ್ ಮಾಡಲ್ಪಟ್ಟಿದೆ. ಇದನ್ನ ತಿಳ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗ್ತದೆ. ಅಂದ್ರೆ ಇಲ್ಲಿ ನಾವು ಇವತ್ತಿನ ಸಾರಾಂಶ ಏನು ಅಂದ್ರೆ, ಪಾರ್ವತಿ ಸಾತ್ವಿಕಳಾದರೆ ಸರಸ್ವತಿ ತಾಮಸಿಕಳು, ಲಕ್ಷ್ಮಿ ರಾಜಸಿಕಳು. ಬ್ರಹ್ಮ ಸಾತ್ವಿಕನಾದರೆ ನಾರಾಯಣ ರಾಜಸಿಕ, ಶಿವ ತಾಮಸಿಕ. ಶಿವನಲ್ಲಿ ಮಾತ್ರ ಗಣಗಳಿವೆಯೇ ವಿನಃ ವಿಷ್ಣುವಿನಲ್ಲಾಗಲಿ ಬ್ರಹ್ಮನಲ್ಲಾಗಲಿ ಇಲ್ಲ. ಯಾಕೆ? ಅವನು ಗಣಪತಿಯೂ ಹೌದು, ಗಣಗಳು ಶಿವನ ಬಳಿಯಲ್ಲಿವೆ, ಇವರಿಬ್ಬರ ಬಳಿಯಲ್ಲಿಲ್ಲ. ಸೃಷ್ಟಿ ಮತ್ತು ಸ್ಥಿತಿಯ ಬಳಿಯಲ್ಲಿಲ್ಲ, ಲಯದ ಬಳಿಯಲ್ಲಿವೆ. ಯಾಕೆ ಅಂತ ಯಾರಾದ್ರೂ ಹೇಳ್ತೀರಾ? ಗಣಗಳು ಶಿವನ ಬಳಿಯಲ್ಲೇ ಯಾಕಿದೆ ಅಂತಂದ್ರೆ, ತಿರೋಧಾನ ಪಾರ್ವತಿಯ ಕೈಯಲ್ಲಿದೆ, ಲಯ ಶಿವನ ಕೈಯಲ್ಲಿದೆ. ಯಾವುದೇ ಜೀವಿಗೆ ಕರ್ಮ ಆಧಾರಿತವಾದ ಕಾರಣವಿಲ್ಲದೆ ಲಯವನ್ನ ಶಿವ ಕೊಡಲಾರ. ಇನ್ಫ್ಯಾಕ್ಟ್ ಯಾರು ಕೊಡಲಾರರು. ಮೃತ್ಯುವಿನ ದೇವತೆಯಾದ ಶಿವನೇ ಕೊಡಲಾರ, ಯಾರ ಕೈಲೂ ಆಗುವುದಿಲ್ಲ. ಹಾಗಾಗಿ ಭಿನ್ನ ಭಿನ್ನವಾದ ಅಸಂಖ್ಯವಾದ ಪ್ರವೃತ್ತಿಗಳನ್ನ ಶಿವ ಸೃಷ್ಟಿ ಮಾಡಿಕೊಂಡ. ಆ ಪ್ರವೃತ್ತಿಗಳ ಪ್ರಕಾರದಲ್ಲಿ ನಮ್ಮ ಕರ್ಮ ಮುಗಿತದೆ, ಒಂದು ಅಂತ್ಯ ಬರ್ತದೆ. ಯೋಗಿಗೂ ಒಂದು ದಿನ ಅಂತ್ಯ, ಭೋಗಿಗೂ ಒಂದು ದಿನ ಅಂತ್ಯ, ರೋಗಿಗೂ ಒಂದು ದಿನ ಅಂತ್ಯ. ಅಂತ್ಯ ಎಲ್ಲರಿಗೂ ಉಂಟು, ಆದರೆ ಅಂತ್ಯಕ್ಕೆ ಬರಬೇಕಲ್ಲ. ಅದಕ್ಕೆ ಕಾರಣವಾಗುವುದು ಯಾವುದು? ಪ್ರವೃತ್ತಿ, ಆಟಿಟ್ಯೂಡ್. ಅಸಂಖ್ಯ ರೀತಿಯಲ್ಲಿ ಭಿನ್ನ ಭಿನ್ನವಾಗಿರುವಂತಹ ಆಟಿಟ್ಯೂಡ್ಗಳೇ ಶಿವನಲ್ಲಿರುವ ಗಣ. ಒಮ್ಮೆ ಪಾರ್ವತಿ ಶಿವನನ್ನ ಕೇಳ್ತಾಳೆ, ಒಂದು ಪುರಾಣದಲ್ಲಿ ಬರೋ ಕತೆ, ಇದನ್ನ ನಿಜ ಅಂತ ತಗೋಬೇಡಿ, ಆದರೆ ಅದ್ರ ಹಿಂದೆ ಒಂದು ತಿಳುವಳಿಕೆ ಇದೆ, ನಮಗೆ ಅರ್ಥವಾಗಲಿಂದ ಒಂದು ತಿಳುವಳಿಕೆಯಿಂದ ಸೂತ ಪುರಾಣಿಕರು ಅದನ್ನ ರಚನೆ ಮಾಡಿರ್ತಾರೆ. ಅದು ನಡೀತು ಅಂತಲ್ಲ, ನಮ್ಮ ತಿಳುವಳಿಕೆಗೆ ಅವಶ್ಯಕ ಅನ್ನೋ ಒಂದು ಕಾರಣ ಮಾತ್ರದಿಂದ ಹೇಳ್ತಾನೆ. ಪಾರ್ವತಿ ಹೇಳ್ತಾಳೆ, ಅಯ್ಯ ಎಲ್ಲ ಹೇಳ್ತಾರೆ, ಗಂಡನಿಗೆ ಹೇಳ್ತಾಳೆ, ನೀನು ಲಯಕಾರಕ, ಕೊಲೆಗಾರ, ನೀನು ನಿನ್ ಜೊತೆ ನಾನು ಹೇಗಿರೋದು ಅಂತ. ಆಗ ಶಿವ ಹೇಳ್ತಾನೆ, ಪಾರ್ವತಿ, ನಾನು ಯಾರನ್ನೂ ಕೊಲೆ ಮಾಡುವುದಿಲ್ಲ, ಯಾವ ಜೀವನ ಹರಣ ಮಾಡುವುದಿಲ್ಲ,
ನನ್ನ ಗಣಗಳಿವೆ ನೋಡು. ಈ ಗಣಗಳಲ್ಲಿ ಯಾವುದೋ ಒಂದು ಗಣ ಪ್ರತಿಯೊಂದು ಜೀವಿಯಲ್ಲೂ ಇರ್ತದೆ. ಯಾವುದೋ ಒಂದು ರೂಪದ ಗಣ ಇರ್ತದೆ. ಆ ಗಣದ ಪ್ರಕಾರದಲ್ಲಿ ಅಂದ್ರೆ ಆಟಿಟ್ಯೂಡ್ ಇಟ್ಕೊಂಡಿರ್ತಾನೆ. ಪ್ರತಿಯೊಂದು ಜೀವಿಗೊಂದು ಆಟಿಟ್ಯೂಡ್ ಇರುತ್ತೆ. ಆ ಆಟಿಟ್ಯೂಡೇ ಆ ಜೀವಿಯ ಮರಣಕ್ಕೆ ಕಾರಣವಾಗ್ತದೆ. ಯಾವಾಗ ಅದು ಮರಣ ಹೊಂದದೋ ಆಗ ಅದು ಯಮ ಮತ್ತು ನಿಯಮದ ಪ್ರಕಾರ ನಿನ್ನ ಬಳಿಗೆ ಬರ್ತದೆ ತಿರೋಧಾನಕ್ಕೆ. ನಂತರ ಸರಸ್ವತಿ ಬಳಿಗೆ ಹೋಗ್ತದೆ, ನಂತರ ಬ್ರಹ್ಮನ ಬಳಿಗೆ ಹೋಗ್ತದೆ, ಮತ್ತೆ ಸೃಷ್ಟಿ ಆಗ್ತದೆ. ಆ ಪರಮಾತ್ಮ ವಿಷ್ಣು ಮತ್ತೆ ಲಕ್ಷ್ಮಿ ಕಾಪಾಡ್ತಾರೆ, ಸಾಕ್ತಾರೆ. ನಾನು ಎಲ್ಲಿ ಪಾರ್ವತಿ ಕೈಯಲ್ಲಿ ಮುಟ್ಟೋದೇ ಇಲ್ವಲ್ಲ ಯಾವುದೇ ಜೀವಿಗಳನ್ನು. ಗಣಗಳಿಗೆ ಬುದ್ಧಿ ನಾನು ನಿಜ, ನಾನು ಕಾಲ ಮಾತ್ರ. ಆ ಮೆಕ್ಯಾನಿಸಮ್ನ ನಾನು ನಡೆಸ್ತೇನೆ, ನಾನು ಯಾರನ್ನು ಕೊಲ್ಲುವುದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇದರ ಅರ್ಥ ಏನು? ಆಟಿಟ್ಯೂಡ್ ಮ್ಯಾಟರ್ಸ್. ಪ್ರತಿಯೊಬ್ಬರ ಜೀವನದಲ್ಲಿ ವೃತ್ತಿಗಳಿಗಿಂತ ಪ್ರವೃತ್ತಿಯ ಮ್ಯಾಟರ್ ಆಗ್ತದೆ. ನಮ್ಮ ಜೀವನದ ಆಗು ಹೋಗುಗಳು, ಆರೋಗ್ಯ ಭಾಗ್ಯಗಳು, ಹುಟ್ಟು ಸಾವುಗಳು, ಪುನರ್ಜನ್ಮಗಳು ಪ್ರತಿಯೊಂದು ಕೂಡ ನಮ್ಮ ಪ್ರವೃತ್ತಿಯ ಮೇಲೆ ನಿಂತ್ಕೋತದೆ. ಹಾಗಾಗಿ ಯೋಗಿಯಾಗಬೇಕು. ರೋಗಿಯಿಂದ ಭೋಗಿಯಾಗಿ, ಭೋಗಿಯಿಂದ ಯೋಗಿಯಾಗಬೇಕು. ಇಚ್ಛಾಮರಣವನ್ನು ಹೊಂದಬೇಕು, ರೋಗಗಳಿಂದ ದೂರವಾಗಬೇಕು ಅಂತೆಲ್ಲ ಅಂತಂದ್ರೆ ನಾವೇನು ಮಾಡಬೇಕು? ನಮ್ಮ ಆಟಿಟ್ಯೂಡ್, ನಮ್ಮ ಪ್ರವೃತ್ತಿಗಳ ಬಗ್ಗೆ ಗಮನ ಕೊಡಬೇಕು. ಆ ಪ್ರವೃತ್ತಿಗಳು ಯಾವುದು, ಏನು ಕಾರ್ಯಕ್ರಮ ಮಾಡ್ತವೆ, ಎಲ್ಲಿಂದ ಉದಯಿಸ್ತವೆ, ಎಲ್ಲವನ್ನು ನಾವು ಇನ್ನೊಂದು ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಚಾರ ನಿಲ್ಲಿಸ್ತೀನಿ. ಯಾರಿಗಾದರೂ ಪ್ರಶ್ನೆ ಇದಕ್ಕೆ, ಇವತ್ತು ಮಾತಾಡಿದ ವಿಚಾರದಲ್ಲಿ ಯಾರಿಗಾದ್ರೂ ಸಂಶಯಗಳಿದ್ದಕ್ಕೆ ಸರ್, ನಾವು ಈಗ ವಿದ್ಯೆಗೆ ಸರಸ್ವತಿನ ಆರಾಧಿಸ್ಬೇಕು, ಇಲ್ಲಿ ಶಾರದೆನ ಆರಾಧಿಸ್ಬೇಕು ಸರ್? ವಿದ್ಯೆಗಾಗಿ, ಜ್ಞಾನಕ್ಕಾಗಿ ಸರಸ್ವತಿ, ಅದರ ಉಪಯೋಗಕ್ಕಾಗಿ ಶಾರದೆ. ಅಂದ್ರೆ ವಿದ್ಯೆಯಿಂದ ನಾವೇನಾದ್ರು ಒಂದು ಮಾಡ್ಬೇಕಲ್ಲ, ಉಪಯೋಗ ಮಾಡ್ಕೋಬೇಕಲ್ಲ, ಅದಕ್ಕಾಗಿ ಶಾರದೆ. ಅಂದ್ರೆ ಜ್ಞಾನದ ತೇಜಸ್ಸು ಶಾರದೆ. ಅರ್ಥ ಇದೆ? ಹಾ ಸರ್. ಅಂದ್ರೆ ಫಸ್ಟ್ ನಾವು ಸರಸ್ವತಿಯನ್ನೇ ಪೂಜೆ ಮಾಡ್ಬೇಕು. ನಮ್ಗೆ ಈ ತಿಳುವಳಿಕೆ, ವಿದ್ಯೆ ಇದೆಲ್ಲ ಬರೋದಕ್ಕೆ, ಅದು ಬಂದಾದ್ಮೇಲೆ ಶಾರದೆಯನ್ನ ಆರಾಧಿಸ್ಬೇಕು. ಹೌದು ಹೌದು. ಜ್ಞಾನವೇ ಇಲ್ಲದೆ ಅದರ ಉಪಯೋಗ ಇಲ್ಲಿ. ಆದ್ರ ಜ್ಞಾನಕ್ಕೆ ಆ ಜ್ಞಾನ ಬೇಕು ಅನ್ನೋ ಗುರಿ ಮೊದಲು ಬೇಕಲ್ಲ. ಅಂದ್ರೆ ಲಕ್ಷ್ಮಿ ಬೇಕಲ್ವಾ? ಅರ್ಥ ಆಗ್ತಿದೆಯೇ? ಸರಸ್ವತಿ ಎನ್ನುವುದು ಲಕ್ಷ್ಮಿಯಿಂದ ನಮಗೆ ಸಿಗುವಂತಹ ಗುರಿ. ಶಾರದೆ ಎನ್ನುವುದು ಸರಸ್ವತಿಯಿಂದ ಸಿಗುವಂತಹ ಉಪಯೋಗ. ಅರ್ಥ ಆಯ್ತಲ್ವೇ? ಸರ್ ಎಕ್ಸಾಂಪಲ್ ಹೇಳಿ ಸರ್. ಅಲ್ಲ, ಎಕ್ಸಾಂಪಲ್ ಯಾವುದೇ ಒಂದು ಬೇಕು ಅನ್ನೋದಕ್ಕೆ ಗುರಿ ಬೇಕಲ್ವಾ? ಆ ಬೇಕು ಅನ್ನೋದು ನಿಮ್ಮಲ್ಲಿ ಜನಿಸಬೇಕಲ್ವಾ? ಆ ಬೇಕು ಎನ್ನುವ ಜನನಕ್ಕೆ ಕಾರಣವಾಗುವುದು ಲಕ್ಷ್ಮಿ, ಅದನ್ನ ಕೊಡುವುದು ಸರಸ್ವತಿ, ಅದರ ಸರಸ್ವತಿ ಉಪಯೋಗಿಸಿಕೊಳ್ಳುವುದಕ್ಕೆ ಹೋದಾಗ ಶಾರದೆ, ಉಪಯೋಗಿಸಿಕೊಂಡದ್ದು ಸರಿಯೋ ತಪ್ಪೋ ಹೇಳುವುದು ಪಾರ್ವತಿ. ಗೊತ್ತಾಯ್ತಾ? ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ ಅನ್ಸುತ್ತೆ. ಯಾಕೆಂದ್ರೆ ಇವತ್ತು ನೀವು ಕೇಳಿದ ವಿಚಾರಗಳನ್ನ ವೇದ ಪ್ರಕಾರದಲ್ಲಿ ಕೇಳಿರೋಲ್ಲ, ಪುರಾಣ ಉಪನ್ಯಾಸಗಳ ಪ್ರಕಾರದಲ್ಲಿ ಕೇಳಿರ್ತೀರ ನೀವು. ಹಾಗಾಗಿ ಸ್ವಲ್ಪ ಅರಗಿಸ್ಕೊಳ್ಳೋದು ಕಷ್ಟ. ಇದು ಈ ರೆಕಾರ್ಡಿಂಗ್ ಹಾಕ್ತೀನಿ ನಾನು ನಾಳೆ.
ಮತ್ತೊಮ್ಮೆ ಇದನ್ನ ಕೇಳಿ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಈಗ ಬೇರೆ ಅದೇ ಸರ್ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಅಂದ್ರೆ ತಲೆಗೆ ಹೋಗೋದು ಟೈಮ್ ತಗೊಳುತ್ತೆ. ಹೌದು 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 ಹೌದು. ಸರ್ ಪಾರ್ವತಿದು ಇದು ಉಪಯೋಗಿಸಿಕೊಳ್ಳಲು ಹೆಲ್ಪ್ ಮಾಡೋದು ಶಾರದೆ, ಮತ್ತೆ ಪಾರ್ವತಿದು ಏನು ಇದು ಪಾರ್ವತಿ ನೀವು ಪುನರ್ಜನ್ಮ ಹೇಗೆ ತಗೋಬೇಕು ಅಂತ ಡಿಸೈಡ್ ಮಾಡೋದು ಪಾರ್ವತಿ. ತಿರೋಧಾನ ಅಂದ್ರೆ ನಾವು ಮಾಡಿದ್ದು ಕರೆಕ್ಟ್ ಸರಿನೋ ತಪ್ಪೋ ಅಂತ ಹೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಆಮೇಲೆ ಅದಕ್ಕೆ ಫಲ ಕೊಡೋದು ಪಾರ್ವತಿ. ಫಲ ಕೊಡೋದಲ್ಲ, ಫಲ ಹೀಗೆ ಕೊಡಬೇಕು ಅಂತ ಸರಸ್ವತಿಗೆ ಹೇಳುವವಳು ಪಾರ್ವತಿ. ಈಗ ಜಡ್ಜ್ ಏನ್ ಮಾಡ್ತಾರೆ, ಇಂಥ ಶಿಕ್ಷೆ ಕೊಡಿ ಅಂತ ಹೇಳ್ತಾರೆ, ಆದ್ರೆ ಶಿಕ್ಷೆ ಕೊಡುವವರು ಜೈಲಲ್ಲಿ ಇರ್ತಾನೆ, ಜಡ್ಜೇ ಜೈಲಲ್ಲ. ಆ ರೀತಿ ಪಾರ್ವತಿ ಡಿಸೈಡ್ ಮಾಡ್ತಾಳೆ. ಅವಳು ಹೇಳಿದ್ದು, ಅವಳು ಕೊಟ್ಟ ರಿಪೋರ್ಟ್ನ ಸರಸ್ವತಿ ಅದಕ್ಕೆ ಅದು ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಬ್ರಹ್ಮ ಎಕ್ಸಿಕ್ಯೂಟ್ ಮಾಡಬೇಕು, ಅದಕ್ಕೆ ಏನೆಲ್ಲ ರಿಸೋರ್ಸಸ್ ಬೇಕು ಅದನ್ನ ಸರಸ್ವತಿ ರೆಡಿ ಮಾಡಿ ಕೊಡ್ತಾಳೆ. ಹಾಗಾಗಿ ಸರಸ್ವತಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಯಾಕೆಂದ್ರೆ ಅವಳು ಕತ್ತಲೆ ಸೃಷ್ಟಿಯ ಹಿಂದೆ ಇರ್ತಾಳೆ. ಅಂದ್ರೆ ಜೀವನದಲ್ಲಿ ಪಾರ್ವತಿಯನ್ನು ನೋಡುವುದು ಸುಲಭ, ನಮ್ಮ ಜೊತೆ ಸದಾ ಲಕ್ಷ್ಮಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾಳೆ. ಆದರೆ ಸರಸ್ವತಿ ಬಹಳ ಅಪರೂಪ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಸರ್? ಈಗ ಇದು ಸರಸ್ವತಿ ಗುಪ್ತಗಾಮಿನಿ ಅಂತ ಅದಕ್ಕೆ ರಿಲೇಟ್ ಇದೆನಾ ಸರ್? ಯಾವಾಗ ಸರಸ್ವತಿಯ ನದಿಯ ದಡದಲ್ಲಿ ವೇದಗಳು ಜನಿಸಿದ್ದು, ಯಾವಾಗ ವೇದಗಳು ಒಂದು ಪೂರ್ಣ ಪ್ರಮಾಣವನ್ನು ತಲುಪಿತು,